ನಮ್ಮ ಸ್ಟೆನೋಗ್ರಾಫರ್ ಎಲ್ಲ ಹೇಳ್ತಾರೆ, ಸರ್ 30 ಪೇಜ್ ಟೈಪ್ ಮಾಡಿರ್ತೀವಿ, ನೀವು ಬರೇ ತಪ್ಪಿಗೆ ಕಂಡುಹಿಡಿತೀರಲ್ಲ ಅಂತ. ನಾವು ಇರೋದೇ ತಪ್ಪು ಕಂಡುಹಿಡಿಯಕ್ಕೆ ಅಂತ ನಾವು ಹೇಳೋದು. ಅಂದ್ರೆ ಹಿಂದೆ ಒಂದು ಹಾಡಿತ್ತು, ತಾಯಿ ತಂದೆಯ ಸೇವೆಯ ಯೋಗ ಅಂತ, ಬರಬಾರದೆ ಈ ಬಾಳಿನಲ್ಲಿ ಬೇಗ ಅಂತ. ಒಂದು ವಾಟ್ಸಪ್ ಕ್ಲಿಪ್ ನೋಡಿದೆ. ಅಡ್ವೊಕೇಟ್, ಪುಣ್ಯಕ್ಕೆ ನಮ್ಮ ರಾಜ್ಯ ಅಲ್ಲ, ಪಕ್ಕದ ರಾಜ್ಯ ತಮಿಳ್ನಾಡಿನಲ್ಲಿ. ಆಕೆ ಹೋಗ್ತಾಳೆ, ಅವರ ತಂದೆನೋ ಯಾರೋ ಪಾಪ ಇರ್ಬೋದು, ಐ ಡೋಂಟ್ ನೋ, ವಿ ಕ್ಯಾನ್ ಓನ್ಲಿ ಪ್ರಿಸ್ಯೂಮ್ ದಟ್ ಶಿ ಮಸ್ಟ್ ಬಿ ಹರ್ ಫಾದರ್ ಹ್ಯಾವ್ ರಿಗಾರ್ಡ್ ಟು ದಿ ಏಜ್. ಆಕ್ಸಿಜನ್ ಅಲ್ಲಿ ಇದಾರೋ, ಏನೋ ಒಂದು ಡಾಕ್ಯುಮೆಂಟ್ ಕೊಡ್ತಾರೆ, ಅವ್ರ ಸಿಗ್ನೇಚರ್ ಹಾಕ್ತಾರೆ. ಹೋಗುವಾಗ ಈ ಅಮ್ಮ ಆಕ್ಸಿಜನ್ ಸ್ವಿಚ್ ಆಫ್ ಮಾಡ್ಬಿಟ್ಟು ಹೋಗ್ಬಿಡುತ್ತೆ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸೊ ತಾಯಿ ತಂದೆಯ ಸೇವೆಯ ಯೋಗ ಹೋಗಿ ತಾಯಿ ತಂದೆಯ ಸಾಯುವ ಯೋಗ ಅಂತ ಬಂದಿದೆ. ಒಂದೇ ಒಂಚೂರು ಕಾಗುಂಟ ವ್ಯತ್ಯಾಸ. ಸೊ ಹಾಗಾಗಿ ವ್ಯಾಲ್ಯೂಸ್ ಹ್ಯಾವ್ ಎರೋಡೆಡ್ ಅಂದ್ರೆ ಇಲ್ಲ. ಯಾವ ರಾಷ್ಟ್ರದಲ್ಲಿ ಕುರುಡು ತಂದೆ ತಾಯಿಗಳನ್ನ ಹೆಗಲ ಮೇಲೆ ಹೊತ್ಕೊಂಡೋದಂತ ಶ್ರವಣಕುಮಾರನ ಎಕ್ಸಾಂಪಲ್ ಇದೆ, ಅಲ್ಲಿ ಈ ತರ ಇದೆ. ಏನ್ ಮಾಡಕ್ ಬರುತ್ತೆ? ನಾವು ಯಾರು ಇಲ್ಲಿ ಈ ಸಂದರ್ಭದಲ್ಲಿ ಲಾಫುಲ್ ಆಗಿ ಒಂದು ಮ್ಯಾಟರ್ನ ತೀರ್ಮಾನ ಮಾಡುವಾಗ, ಇನ್ ಅಕಾರ್ಡೆನ್ಸ್ ವಿತ್ ಲಾ ತೀರ್ಮಾನ ಮಾಡುವಾಗ, ಈ ತರಹ ಮಾರಲ್ ವ್ಯಾಲ್ಯೂಸ್ಗೆ ನಮ್ಮಲ್ಲಿ ಸ್ಥಾನ ಇಲ್ಲ, ತಮಗ್ ಗೊತ್ತಿದೆ. ಬಿಕಾಸ್ ಇಂಡಿಯನ್ ಕೋರ್ಟ್ಸ್ ಆರ್ ಲಾ ಕೋರ್ಟ್ಸ್. ಸೊ ಏನ್ ಮಾಡ್ಬೇಕಾಗತ್ತೆ? ಬಹಳಷ್ಟು ಪ್ರಕರಣದಲ್ಲಿ ಇಬ್ರು ಹೇಳಿದ್ದನ್ನ ತೆಗೆದುಕೊಂಡು ಗಮನಕ್ಕೆ ತೆಗೆದುಕೊಂಡು, ಮಾರಲ್ ಜಸ್ಟಿಸ್ ಇಫ್ ಏನಾರು ಇತ್ತು ಅಂತಂದ್ರೆ ಟು ಬ್ರಿಂಗ್ ಇಟ್ ಇನ್ ದಿ ಲೀಗಲ್ ಫ್ರೇಮ್ ವರ್ಕ್ ಆದ್ರೆ ಮಾಡ್ಬೇಕು. ಇಲ್ದೇರೆ ಆ ಎಕ್ಸರ್ಸೈಸ್ ಆಗಿಲ್ಲ ಅಂದ್ರೆ ಕಷ್ಟ. ಪ್ರತಿ ಸತಿ ಆ ಎಕ್ಸರ್ಸೈಸ್ ಮಾಡುವಾಗ ಜಡ್ಜಿಗೆ ತಾಪತ್ರಯ. ನೋಡೋಣಪ್ಪ, ಯಾರು ಬೇಡ ಅಂತಾರೆ? ಹಿರಿಯರಿದ್ದಾರೆ, ಗೊತ್ತಾಯ್ತಲ್ಲ. ನಾವೆಲ್ಲ ಅವ್ರ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾಗಿಂದ ನೋಡ್ಕೊಂಡು ಬೆಳೆದಂಥವ್ರು. ಹಾಗಾಗಿ ಅವ್ರದ್ದು ಅನುಭವ ಇದೆ, ಕಾನೂನು ಬಗ್ಗೆ ಸಂಪೂರ್ಣವಾದ ಅವ್ರಿಗೆ ಗ್ರಿಪ್ ಇದೆ, ಹೇಳ್ತಾರೆ. ಅದನ್ನ ತೀರ್ಮಾನ ಮಾಡೋಣ. ಹಿರೇಮಠರಿದ್ದಾರೆ, ತಾವಿದ್ದೀರಿ, ನೀವು ಕೂಡ ಸಾಕಷ್ಟು ಪರಿಶ್ರಮ ಹೊಂದಿದ್ರೆ, ಹಿರೇಮಠರು ಅನುಭವದಲ್ಲೇನು ಕಡಿಮೆ ಏನಿಲ್ಲ. ಅವರೆಲ್ಲ ಹೇಳ್ತಾರೆ, ಹೇಳಿ. ಹೇಳಿದ್ದನ್ನು ತೆಗೆದುಕೊಂಡು ಕಾನೂನಾತ್ಮಕವಾಗಿ ಎಷ್ಟಿದ್ರು ಅಷ್ಟು ಬರೆಯೋಣ. ಗೊತ್ತಾಯ್ತಲ್ಲ. ಇಲ್ಲೇ ಮುಗಿಬೇಕು ಅಂತ ಎಲ್ಲರ ಆಸೆನೂ ಇತ್ತು. ಮುಗಿಲಿಲ್ಲ ಅಂತಂದ್ರೆ ಯಾರಿಗ ಅನನುಕೂಲ ಆಗುತ್ತೋ ಅವ್ರು ಮುಂದಿನ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಇಟ್ಸ್ ಅಡ್ವೈಸ್. ಇಲ್ಲದೆ ಹೋದ್ರೆ ಇಲ್ಲ, ಅಷ್ಟೇ ಇರ್ತಕ್ಕಂಥದ್ದು. ಹಾಗಾಗಿ ಲೆಟ್ ಅಸ್ ಸಿ. ನಾನೇನು ಅದನ್ನ ಮಾಡಬೇಕು ಮಾಡಬಾರ್ದು ಅಂತ ಹೇಳೋದಿಲ್ಲ. ಆ ಕಾರಣಕ್ಕೋಸ್ಕರನೇ ಒಂದು ಅವಕಾಶ ಕೊಟ್ಟಿದ್ದು, ಪೋಸ್ಟ್ ಆಫ್ಟರ್ ವೆಕೇಶನ್ ಅಂತಂದಿದ್ದೀನಿ. ನೋಡೋಣ. ಡೇಟು ಈಗ ಕೊಡೋದು ಬೇಡ. ಇದು ಎಷ್ಟನೇ ವರ್ಷದ ಅಪೀಲ್? ಇದು ಎಷ್ಟು? 10ನೇ ವರ್ಷದ. ತಾನಾಗೆ ಬರುತ್ತೆ, ಏನು ಚಿಂತೆ ಮಾಡೋದು ಬೇಡ. ಲೈಕ್ ಎನ್ ಅಂಪೈರ್. ಬಾಲು ಪ್ಯಾಡ್ಗೆ ಎಲ್ಲೇ ತೆಗೆದ್ರು LBWನೇ ಬೌಲರ್ ಆಂಗಲ್ ಇಂದ, ಆಯ್ತಲ್ಲ. ಬ್ಯಾಟ್ಸ್ಮನ್ ಆಂಗಲ್ ಇಂದ ಹೈಟು, ಅದೆಲ್ ಬಿತ್ತು, ಯಾವಾಗ ಬರ್ತಿತ್ತು, ಎಡಗಡೆಗೆ ಹೋಗ್ತಿತ್ತ, ಮೇಲಕ್ಕೆ ಹೋಗ್ತಿತ್ತ, ಬ್ಯಾಟಿಗೆ ಟಚ್ ಆಗ್ಬಿಡ್ತಾ, ಇದೆಲ್ಲ ನೋಡ್ತಾನೆ. ಎಷ್ಟು ಸಂದರ್ಭದಲ್ಲಿ ಈ ಥರ್ಡ್ ಅಂಪೈರ್, ನ್ಯೂಟ್ರಲ್ ಅಂಪೈರ್ ವಾಚ್ ಇದಿರುತ್ತಲ್ಲ, ಇಂಥದ್ದು TV ಅಂಪೈರ್ ಇಲ್ಲದೆ ಇದ್ದಾಗ ಎಷ್ಟು ಜನ ಸೋತೋಗ್ಬಿಟ್ಟಿದ್ದಾರೆ. ನಮಗ್ ನೆನಪಿರ್ಬೋದು, ಸುನಿಲ್ ಗವಾಸ್ಕರ್ ಅವರು ಒಂದು ಆಟ ಆಡ್ತಿದ್ದ ಕಾಲದಲ್ಲಿ ಥರ್ಡ್ ಅಂಪೈರ್ ಅವೆಲ್ಲ ಏನು ಇರ್ತಿರ್ಲಿಲ್ಲ, ಗೊತ್ತಾಯ್ತಲ್ಲ. ಅವಾಗ ಏನಾದ್ರು ಮೈಗಿಗೆ ಎಲ್ಲಾರು ತಗಲ್ಬಿಡ್ತು ಅಂತಂದ್ರೆ ಅವ್ರು ಹಿಂಗೆಲ್ಲ ಕೈ ಹಿಂಗ್ ಗುಜ್ಕೊಳಕ್ ಶುರು ಮಾಡೋದು, ಟು ಮಿಸ್ಲೀಡ್ ದಿ ಅಂಪೈರ್. ಸೊ ಇಟ್ ಟಚ್ಡ್ ಇಯರ್ ಅಂತ, ನಾಟ್ ದಿ ಬ್ಯಾಟ್. ದೇರ್ ಈಸ್ ಎ ಸೌಂಡ್. ಆ ಕಿವಿ ಎಷ್ಟು ಚುಟ್ಕಾಗಿರ್ತಿತ್ತು ಅಂತ ಅವ್ರಿಗೆ, ಬ್ಯಾಟಿಗೆ ತಗಲಿದ್ರೆ ಬಾಲು ಬರುವಂತ ಶಬ್ದ ಬೇರೆ, ಆಯ್ತಲ್ಲ. ಅದು ಫಸ್ಟ್ಗೆ ಗೊತ್ತಾಗೋದು ಇಬ್ಬರಿಗೆನೆ, ಒಂದು ಬ್ಯಾಟ್ಸ್ಮನ್ಗೆ, ಮತ್ತೊಂದು ವಿಕೆಟ್ ಕೀಪರ್. ಬಿಕಾಸ್ ದೇ ಆರ್ ಇನ್ ದಿ ಕ್ಲೋಸ್ ಪ್ರಾಕ್ಸಿಮಿಟಿ. ಇಫ್ ಈಸ್ ಎ ಸ್ಪಿನ್ ಬೌಲರ್, ಫಾರ್ವರ್ಡ್ ಶಾಟ್ ಲೆಗ್ಗೋ ಬ್ಯಾಕ್ವರ್ಡ್ ಶಾಟ್ ಲೆಗ್ಗೋ ಕೇಳಿಸು. 22 ಅಡಿ ಆಚೆ ಇರೋನಿಗೆ ಕೇಳಿಸ್ಬೇಕು ಅಂತಂದ್ರೆ ಅದಕ್ಕೆ ಅವನೇನ್ ಮಾಡ್ತಾನೆ, ತಗಲ್ತಾ ಅಂದ್ರೆ ಹಿಂಗೆ. ಇವರಿಬ್ರು ಸಾಲ್ದಾಯ್ತು. ಈಗ ಥರ್ಡ್ ಅಂಪೈರ್ ಆಯ್ತು, ಆಮೇಲೆ ಮ್ಯಾಚ್ ರೆಫ್ರಿ ಅಂತ ಆಯ್ತು, ಗಲಾಟೆ ಮಾಡಿದ್ರೆ. ಹೌ ಮೆನಿ ಅಂಪೈರ್ಸ್ ವಾಂಟ್? ಒಂದು ಜಡ್ಜ್ಮೆಂಟ್ ನ ಓದಾದ್ಮೇಲೆ ತಪ್ಪಂತ ನಾನು ಹೇಳಲ್ಲ. ನೋಡಿ ಏನಾಗಿರುತ್ತೆ ಅಂದ್ರೆ, ಒಬ್ಬ ಲಾಯರ್ ಅಪಿಯರ್ ಆದ್ರೆ ಒಂದು ಪ್ರಕರಣವನ್ನ ಅವರು ಫೋಕಸ್ ಮಾಡ್ತಾ ಇದ್ರೆ ಮೈಂಡ್ ಒಳಗಡೆಗೆ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಪ್ಲೇಂಟಿಫ್ ಆದ್ರೆ ಪ್ಲೇಂಟಿಫ್ ಪರವಾಗಿರೋ ಪಾಯಿಂಟ್ಸ್ ಅಷ್ಟೇ ಅವನ ಕಣ್ಣು ಕಾಣುತ್ತೆ. ಡಿಫೆಂಡೆಂಟ್ ಆದ್ರೆ
ಡಿಫೆಂಡೆಂಟ್ ಪರವಾಗಿರ್ತಕ್ಕಂಥದ್ದಷ್ಟೇ ಅವನಿಗೆ ಕಾಣ್ತಾ ಹೋಗುತ್ತೆ. ವೆರಾಸ್ ಫಾರ್ ಎ ಜಡ್ಜ್ ಹಿ ಲುಕ್ಸ್ ಇನ್ ಟು ದಿ ಬೋತ್ ದಿ ಸೈಡ್ಸ್. ಒಂದು ಮಹತ್ವವಾದಂತಹ ಒಂದು ಸಾಕ್ಷಿ ಆಗ ಸಿಗದಲ್ನೆ ಈಗ ಸಿಕ್ಕಿದ್ದು, ಅದು ಇಡೀ ಪ್ರಕರಣದ ಮೇಲೆ ಸಂಪೂರ್ಣ ಬೆಳಕನ್ನು ಚೆಲ್ಲಿ ಆ ನಂತರ ಆ ಪ್ರಕರಣದ ನಿರ್ಧಾರ ತೀರ್ಪು ಏನಾಗಿರುತ್ತೆ ಅದಕ್ಕೆ ಬದಲಾವಣೆ ಉಂಟು ಮಾಡ್ತಕ್ಕಂಥದ್ದಾಗಿದ್ದು ಹಾಗಿರ್ಬೇಕು ಅಂತ. ಅಥವಾ ಮೂರನೇದು ಫ್ಯಾಕ್ಚುಯಲ್ ಅಥವಾ ಲೀಗಲ್ ಎರರೋ ಅಥವಾ ಚೇಂಜ್ ಆಫ್ ಪೊಸಿಷನ್ ಆಫ್ ಲಾನೋ ಇವೆಲ್ಲನಾರು ಆಗಿದ್ರೆ ಕನ್ಸಿಡರ್ ಮಾಡಿ ಅಂತ 3 ಕಂಡೀಷನ್ಸ್ ಹೇಳಿದ್ದಾರೆ ಆರ್ಡರ್ 47 ನಲ್ಲಿ. ಮೇಲ್ನೋಟಕ್ಕೆ ಒಬ್ರು ಒಂದು ತೀರ್ಪು ಕೊಟ್ಟಿದ್ದಾರೆ, ಅದರ ಅಸಮಾಧಾನ ಇದ್ರೆ ಮತ್ತೊಂದು ಹಂತದಲ್ಲಿ ಏನೋ ಒಂದು ಮಾಡೋದಕ್ಕೆ ಅವಕಾಶ ಇದೆ. ಆ ಮತ್ತೊಂದು ಹಂತವನ್ನ ತಲುಪೋದಕ್ಕೆ ಮುಂಚಿತವಾಗೇನೆ ತಾವು ಇರ್ತಕ್ಕಂಥ ಈಗಾಗಲೇ ರೆಕಾರ್ಡ್ ಮೇಲೆ ಕೊಟ್ಟಿರ್ತಕ್ಕಂಥ ಯಾವ್ದಾದ್ರು ವಿಚಾರನ ಗಣನೆಗೆ ತೆಗೆದುಕೊಳ್ಳೋದನ್ನ ಒಂದು ಆರ್ಡರ್ ಮಾಡ್ಬಿಟ್ಟಿದ್ರೆ, ನಾವಿಲ್ಲಿ ಒಂದು ಅವಕಾಶ ಕೊಡ್ತಾ ಇದೀವಿ. ಹೈಕೋರ್ಟ್ ಏನೋ ಅವರೆಲ್ಲ ಕಕ್ಷಿಗಾರರು ಪಕ್ಷಿಗಾರರು ಬಂದಿರ್ತಾರೆ, ಹೇಳಿರ್ತಾರೆ, ಒಂದು ಅವಕಾಶ ಕೊಡೋಣ, ಇಬ್ಬರನ್ನು ಕೇಳೋಣ. ಆಯಾ ಜಡ್ಜಿಗಳು ಇನ್ನೂ ಕೆಲಸ ಮಾಡ್ತಿರುವಾಗ್ಲೇನೆ ರಿವ್ಯೂ ಹಾಕ್ಬಿಡ್ಬೇಕು ಅಂತ. ಅವ್ರು ರಿಟೈರ್ ಆದ್ಮೇಲೆ ಹಾಕುವಂತ ಪದ್ಧತಿ ಇದೆಯಲ್ಲ, ಅದನ್ನ ಡೆಪ್ರಿಕೇಟ್ ಮಾಡಿದೀವಿ ಇನ್ ಸ್ಟ್ರಾಂಗ್ ವರ್ಡ್ಸ್ ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ. ಅನ್ಫಾರ್ಚುನೇಟ್ಲಿ ನಮ್ಮಲ್ಲೆಲ್ಲ ರಿವ್ಯೂ ಹಾಕೋದನ್ನೇ ಅವ್ರು ರಿಟೈರ್ ಆಗೋ ಮಾರನೇ ದಿನ ನೆನ್ನೆ ಫೇರ್ವೆಲ್ ಆಗ್ಬೇಕು, ಅದಾದ್ಮೇಲೆ ರಿವ್ಯೂ ಹಾಕ್ಬೇಕು. ಅಲ್ಲಿ ತನಕ ರಿವ್ಯೂ ರೆಡಿ ಮಾಡಿ ಇಟ್ಕೊಂಡು ಕೂತಿರೋದು. ಮೀನ್ ನಾವಂತ ಹೇಳ್ತಾ ಇಲ್ಲ, ಯಾವುದೇ ಪ್ರಕರಣ ನೋಡಿದ್ರಿ ನೀವು ಈಗ ಹಂಗೆ ಆಗ್ತಾ ಇದೆ, ಪ್ರತಿ ಒಂದು ಕೂಡ ಹಂಗೆ ಆಗ್ತಾ ಇದೆ. ಅಂತಹ ಪದ್ಧತಿ ಏನಿದೆ ಅದು ತಪ್ಪು. ಆ ವ್ಯಕ್ತಿ ಇದ್ದಾಗ ಅವ್ರಿಗೆ ಹೇಳ್ಬೇಕು, ನೀವು ಮಾಡಿರೋದು ಸರಿ ಇಲ್ಲ ರೀ ಅಂತ. ಏನೋ ಕೊನೆ ದಿವಸಗಳಲ್ಲಿ 3-4 ದಿವಸ 5-6 ದಿವಸ 7-8 ದಿವಸಗಳಲ್ಲಿ ಮಾಡಿದ್ದಂಥದ್ದು ಇದ್ರೆ ಫ್ಯೂ ಅಂಡ್ ಫಾರ್ ಬಿಟ್ವೀನ್ ಇರುತ್ತೆ. ಅಂತವಾದ್ರೆ ಅದನ್ನ ಹೌದಪ್ಪ ಅವ್ರಿಗೆ ಸಮಯ ಇರ್ಲಿಲ್ಲ, ನಮ್ಗೆ ಕಾಪಿ ಬರಲಿಲ್ಲ, ನಾವು ನೋಡಿ ಎಲ್ಲ ಮಾಡೋಷ್ಟೊತ್ತಿಗೆ ಅಷ್ಟೊತ್ತಾಯ್ತು, ಹಾಗಾಗಿ ಅದಕ್ಕೆ ಓಕೆ. ಸಪೋಸ್ ಎ ಮಂತ್ ಅರ್ಲಿಯರ್ ದಿ ಲರ್ನೆಡ್ ಜಡ್ಜ್ ಹ್ಯಾಸ್ ಪಾಸ್ಡ್ an order ಅಂದ್ರೆ 30 days time the law itself grants for you to file the review, fine, well and good. So if the gentleman has retired, say let us say in the September, orders passed in August, September may be the scope for review, at the most July. ವರ್ಷಾನ್ಗಟ್ಲೆ ಕಾದ್ಬಿಟ್ಟು ಅವ್ರು ರಿಟೈರ್ ಆಗೋ ತನಕ ಸುಮ್ಮನಿದ್ಬಿಟ್ಟು ಬೇರೆ ಪ್ರಕರಣಗಳೆಲ್ಲ ಅವ್ರು ನನ್ನ ಮೇಲೆ ಕಣ್ಣಿಟ್ಬಿಡ್ತಾರೆ ಅನ್ನೋ ಭಯ ಪಟ್ಕೊಂಡ್ಬಿಟ್ಟು ಎಲ್ಲ ತಪ್ಪಲ್ವಾ? ಅಲ್ಲ, ನಾನ್ ನಿಮ್ಮನ್ನ ಕೇಳಿದೆ ಅಷ್ಟೇ. ಆದ್ರಿಂದ ಈ ಈ ಈ ಪದ್ಧತಿ ನಿಲ್ಲಿಸ್ಬಿಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ. ಸಾಧಾರಣವಾಗಿ ಯಾವಾಗ ಆ ಸಾಹೇಬ್ರು ಇರ್ತಾರೋ ಅವ್ರ ಮುಂದೆನೆ ರಿವ್ಯೂ ತರ್ತಕ್ಕಂಥದ್ದು ಸೂಕ್ತ. ನಾನು ಹೇಳೋದು, ನಾನು ಪಾರ್ಟ್ ಆಫ್ ದ ಜಡ್ಜ್ಮೆಂಟ್ ತಾನೆ, ನಾನೊಬ್ಬನ ಇರ್ಲೇಬೇಕು, ಇದೀನಿ, ವೆಲ್ ಅಂಡ್ ಗುಡ್. ಆ ಮಿಕ್ಕಿದ್ದನ್ನ 3 ಜನಕ್ಕೆ ಯಾಕೆ ಹಾಕೋಬೇಕು? ಎಲ್ಲರೂ ಒಬ್ಬರ ಮುಂದೆ ಕೊಡಿ, ನಾನು ಅವತ್ತೇನ್ ನಡೀತು ಅಂತ ಸೀನಿಯರ್ ಜಡ್ಜಿಗೆ ಹೇಳ್ತೀನಿ, ಅದ್ ನೋಡ್ಕೊಂಡ್ಮೇಲೆ ಮುಗಿದೋಯ್ತು. ಇಲ್ಲ ಸರ್ ಇದ್ರಲ್ಲಿ ಹಿಂಗಾಗಿದೆ ಅಂತ, ಏನೋ ಮಿಸ್ಟೇಕ್ಸ್ ಆಗಿರ್ಬೋದು, ನಾ ಇಲ್ಲ ಅಂತ ಹೇಳ್ತಾರೆ. ಸಣ್ಣ ಪುಟ್ಟ ಅನೆಕ್ಚರ್ ನಂಬರು ಮತ್ತೊಂದು ಏನೋ ಬರುವಾಗ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಅದನ್ನ ಸರಿಪಡಿಸು ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ರಿವ್ಯೂ ಇಸ್ ನಾಟ್ ಎ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್. ದಿಸ್ ಶುಡ್ ಬಿ ದಿ ಒನ್ ಮಸ್ಟ್ ಥಿಂಕ್ ಔಟ್. ಎಲ್ಲ ಇಲ್ಲಿ ಏನಾಗುತ್ತೆ, ನಮ್ ಸ್ಟೆನೋಗ್ರಾಫರ್ ಎಲ್ಲ ಹೇಳ್ತಾರೆ, ಸರ್ 30 ಪೇಜ್ ಟೈಪ್ ಮಾಡಿರ್ತೀವಿ, ನೀವು ಬರೇ ತಪ್ಪಿಗೆ ಕಂಡುಹಿಡಿತಿರಲ್ಲ ಅಂತ. ನಾವು ಇರೋದೇ ತಪ್ಪು ಕಂಡುಹಿಡಿಯಕ್ಕೆ ಅಂತ ನಾವು ಅವಾಗ ಹೇಳೋದು. ಐ ವಿಲ್ ಆಲ್ಸೋ ಬಿ ಗೋಯಿಂಗ್ ಥ್ರೂ. ಅದಕ್ಕೆ ರಿಪೋರ್ಟೆಡ್ ಜಡ್ಜ್ಮೆಂಟ್ಸ್ ಅವೆಲ್ಲ ಆದ್ರೆ ನಾನು ಅವ್ರ ಡಿಕ್ಟೇಷನ್ ಕೊಟ್ಟಿದ್ರೆ ನಾವಿಬ್ರು ಬಿಟ್ಟು 3ನೇ ಅವ್ರ ಹತ್ರ ಓದು ಅಂತೀನಿ. ಯಾಕೆಂದ್ರೆ ನನ್ನ ಆಂಗಲ್ ಇಂದ ಅದು ಕರೆಕ್ಟ್ ಆಗೇ ಇರುತ್ತೆ, ಯಾವಾಗ್ಲೂ ಟೈಪ್ ಮಾಡಿದವ್ರ ಆಂಗಲ್ ಇಂದ ಅದು ಕರೆಕ್ಟ್ ಆಗೇ ಇರುತ್ತೆ. 3ನೇ ಅವ್ರು ಓದಿದಾಗ ಇನ್ನೊಂದಷ್ಟು ತಪ್ಪು ಸಿಕ್ಕುತ್ತೆ ಕರೆಕ್ಷನ್ ಮಾಡಿರೋದ್ರಲ್ಲಿ. ರಿಪೋರ್ಟ್ಗೆ ಹೋಗುವಾಗ ಇಂಗ್ಲಿಷ್ ಕರೆಕ್ಷನ್ಸ್ ಇರ್ಬೋದು, ಪದ ನಾಟ್ ಅನ್ನೋದು ಬಿಟ್ಟು ಹೋಗಿರ್ಬೋದು. ನಮ್ಗೆ ಅದು ನಾಟ್ ಅಂತ ಓದಿಸ್ತಾ ಇರುತ್ತೆ, ಮೈಂಡು ನಾಟ್ ಅಂತ ಓದಿಸ್ತಾ ಇರುತ್ತೆ, ಬಟ್ ನಾಟ್ ಇರೋದಿಲ್ಲ ಅದು. ಯಾಕೆಂದ್ರೆ ನಾವು ಅನ್ಕೊಳ್ವಾಗ ನಮ್ಗೆ ಹಂಗೆ ಅನ್ಕೊಂಡ್ಬಿಟ್ಟಿರ್ತೀವಿ. ಇದು ಆ ಜಡ್ಜಿನ ದೃಷ್ಟಿಕೋನದಿಂದ ಹಂಗಿರುತ್ತೆ. ಸೊ ಹಾಗಾಗಿ ಅವುಗಳೆಲ್ಲ ಹೇಳೋದು ರಿವ್ಯೂ ತಪ್ಪು ಅಂತ ನಾನು ಹೇಳಲ್ಲ. ವಾಪಸ್ ಜಡ್ಜ್ಮೆಂಟ್ ಬಂದಾದ್ಮೇಲೆ ಅದನ್ನ ಓದಿದಾಗ ನಿಮ್ಗೆ ಅನ್ಸುತ್ತೆ, ಹೌದಲ್ವಾ ನಾನು ಇದನ್ನ ಹೇಳಲೇ ಇಲ್ವಲ್ಲ, ಅವಾಗ ಕೂತ್ಕೊಂಡ್ಬಿಟ್ಟು ಇದಕ್ಕೇನಾದ್ರು ಉತ್ತರ ಇದೆಯಾ ಅಂತ ಇನ್ನೊಂದ್ಸತಿ ರೆಕಾರ್ಡ್ ನೋಡಿ ರಿವ್ಯೂ ರೆಡಿ ಮಾಡೋದು. ಸಪ್ಲಿಮೆಂಟರಿ ಚಾನ್ಸ್ ಅಲ್ಲ, ಪ್ಲಗಿಂಗ್ ದಿ ಲೂಪ್ ಅಲ್ಲ. ಅದಕ್ಕೆ ಇನ್ನೊಂದು ಹಂತ ಇದೆ, ಅಪೀಲ್ ಹಂತ. ಅದು ಮಾಡ್ಲಿ, ಬೇಡ ಅಂತಂದವ್ರು ಯಾರು? 1 ವಾರ ಕೊಡ್ತೀನಿ, ತಾವು ನೋಡಿ ಅದೇನಿದೆ ಮೆಟೀರಿಯಲ್ಸ್. ನನ್ನ ಅಭಿಪ್ರಾಯದಲ್ಲಿ ಸ್ಕೋಪ್ ಆಫ್ ರಿವ್ಯೂ ನೀವೇ ಹೇಳ್ಬಿಟ್ಟಿರೋದ್ರಿಂದ ಈ ಪ್ರಕರಣದಲ್ಲಿ ಇಂಟರ್ಫಿಯರೆನ್ಸ್ ಕಡಿಮೆ. ಮ್ಯಾಟರ್ ಆನ್ 28/9